Hello friends, this is the question and answer session of the lesson The Enchanted Pool. So this is the second part. Question: why do you think all the brothers fell unconscious when they drank the water? ಸೊ ನೀರು ಕುಡಿದಾಗ ಎಲ್ಲ ಸಹೋದರರು ಪ್ರಜ್ಞಾಹೀನರಾದರು ಅಥವಾ ಸತ್ತಂತೆ ಬಿದ್ದಿದ್ದರು. ಯಾಕೆ ಅಂತ ಕ್ವಶನ್. ಯಕ್ಷ ವಾರ್ನ್ಡ್ ಆಲ್ ದ ಬ್ರದರ್ಸ್ ಟು ಆನ್ಸರ್ ಹಿಸ್ ಕ್ವಶನ್ಸ್ ಬಿಫೋರ್ ದೇ ಡ್ರ್ಯಾಂಕ್ ದ ವಾಟರ್. ಸೊ ನೀವು ನೀರು ಕುಡಿಯೋಕ್ಕೆ ಮುಂಚೆ ನನ್ನ ಕ್ವಶನ್ಸ್ಗೆಲ್ಲ ಆನ್ಸರ್ ಹೇಳಿ ಅಂತ ಅದು ವಾರ್ನಿಂಗ್ ಕೊಡ್ತು. ಬಟ್ ಆಲ್ ಆಫ್ ದೆಮ್ ಡಿಸೊಬೈಡ್ ಹಿಸ್ ವಾರ್ನಿಂಗ್ಸ್. ಸೊ ಎಲ್ಲರೂ ಸಹ ಅವನ ಎಚ್ಚರಿಕೆನ ಧಿಕ್ಕರಿಸಿದ್ರು. ಸೊ ಯಕ್ಷ ಮೇಡ್ ದೆಮ್ ಫೀಲ್ ಅನ್ಕಾನ್ಷಿಯಸ್ ಆ್ಯಂಡ್ ಫೆಲ್ ಡೌನ್ ಲೈಕ್ ಡೆಡ್ ವೆನ್ ದೇ ಡ್ರ್ಯಾಂಕ್ ದ ವಾಟರ್. ಸೊ ಹಾಗಾಗಿ ಯಕ್ಷ ಅವ್ರುಗಳು ನೀರು ಕುಡಿದಾಗ ಅವರಿಗೆ ಪ್ರಜ್ಞಾಶೂನ್ಯತೆಯಾಗಿ ಸತ್ತಂತೆ ಕಾಣಬೇಕು, ಹಾಗೆ ಮಾಡಿದ್ರು. ಡು ಯು ಅಬ್ಸರ್ವ್ ಎನಿ ಡಿಫರೆನ್ಸ್ ಬಿಟ್ವೀನ್ ಅರ್ಜುನ ಆ್ಯಂಡ್ ಯುಧಿಷ್ಠಿರ ಇನ್ ದೇ ರೆಸ್ಪಾನ್ಸಸ್ ಟು ದ ಇನ್ವಿಸಿಬಲ್ ವಾಯ್ಸ್? ಸೊ ಅರ್ಜುನ ಮತ್ತು ಯುಧಿಷ್ಠಿರನ ರೆಸ್ಪಾನ್ಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಗಮನಿಸ್ತಿದ್ದೀರಾ ಅಂತ ಕೇಳ್ತಾ ಇದೆ. ನೋಡೋಣ. ಎಸ್, ದೇರ್ ವಾಸ್ ಡಿಫರೆನ್ಸ್ ಬಿಟ್ವೀನ್ ಅರ್ಜುನ ಆ್ಯಂಡ್ ಯುಧಿಷ್ಠಿರ ಇನ್ ದೇ ರೆಸ್ಪಾನ್ಸಸ್ ಟು ದ ಇನ್ವಿಸಿಬಲ್ ವಾಯ್ಸ್. ಸೊ ಆ ಗೋಚರ ಶಕ್ತಿಗೆ ಇವರಿಬ್ಬರು ಕೊಟ್ಟಂಥ ಆನ್ಸರ್ಗಳಲ್ಲಿ ಬೇರೆ ಬೇರೆ ಇತ್ತು, ವ್ಯತ್ಯಾಸನೂ ತುಂಬ ಇತ್ತು. ಅಸ್ ಸೂನ್ ಅಸ್ ಅರ್ಜುನ ಹರ್ಡ್ ದ ವಾರ್ನಿಂಗ್ ಆಫ್ ಇನ್ವಿಸಿಬಲ್ ವಾಯ್ಸ್, ಹಿ ಬಿಕೇಮ್ ಆ್ಯಂಗ್ರಿ ಆ್ಯಂಡ್ ಶಾರ್ಟ್ ಶಾರ್ಪ್ ಆ್ಯರೋಸ್ ಅಟ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಸೊ ಮೊದಲೇ ಅರ್ಜುನಂಗೆ ಶಬ್ದವೇರಿ ವಿದ್ಯೆ ಅಂತವೆಲ್ಲ ಗೊತ್ತಿತ್ತು. ಸೊ ತಾನು ಅಷ್ಟು ಗ್ರೇಟ್ ಆಗಿರೋನು ಏನಿದು ಯಾವುದೋ ಒಂದು ವಾಯ್ಸ್ ಕೇಳುತ್ತೆ ಅಂದರೆ ಅವನಿಗೆ ಒಂದು ಆ ಗ್ರೇಟ್ನೆಸ್ ಫೀಲಿಂಗಲ್ಲಿ ಅವೆಲ್ಲ ಏನೂ ಇರಲಿಲ್ಲ. ಬಟ್ ಯುಧಿಷ್ಠಿರ ಥಾಟ್ ಆಫ್ ಅಬೌಟ್ ಎ ಪಾಸಿಬಲ್ ವೇ ಆಫ್ ರೀಡಿಮಿಂಗ್ ದ ಸಿಚುವೇಶನ್. ಸೊ ಇವನು ಬಾಣ ಗೀಣ ಬಿಟ್ಟು ಎಲ್ಲ ಮಾಡಿದ್ರು ಇವನು ಆ ಥರ ಕೆಲಸ ಮಾಡಲಿಲ್ಲ ಯುಧಿಷ್ಠಿರ. ನೋಡೋಣ, ಈ ಪರಿಸ್ಥಿತಿನ ಮೊದಲ ಥರ ಮಾಡಬೇಕು, ತಿಳಿ ಮಾಡಬೇಕು, ಏನು ಮಾಡೋಣ ಅಂತ ಯೋಚನೆ ಮಾಡಿದ. ಹಿ ವಾಸ್ ವೆರಿ ಪೇಷೆಂಟ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೂ ದ ವಾಯ್ಸ್ ಕುಡ್ ಬಿ. ಸೊ ಆ ವಾಯ್ಸ್ ಮಾತಾಡಿರೋರು ಯಾರು ಅಂತಲೂ ಅರ್ಜುನ ಅವರೆಲ್ಲ ಕೇಳಲೂ ಇಲ್ಲ. ಸೊ ಆದರೆ ಇವನು ಅವ್ರು ಯಾರು, ಏನು, ಎತ್ತ ಅಂತೆಲ್ಲ ಮಾಡಿ ಸೊ ಅವ್ರ ಕ್ವಶನ್ಸ್ಗೆಲ್ಲ ಆನ್ಸರ್ ಹೇಳ್ದ. ಸೊ ದಿಸ್ ವಾಸ್ ನಾಟ್ ದ ಕೇಸ್ ವಿತ್ ಅರ್ಜುನ. ಸೊ ಹಾಗಾಗಿ ಅವರಿಬ್ಬರ ಮಧ್ಯದಲ್ಲಿ ಆನ್ಸರಿಂಗ್ ವೇನಲ್ಲಿ ತುಂಬ ಡಿಫ್ರೆನ್ಸ್ ಇತ್ತು. ಅಕಾರ್ಡಿಂಗ್ ಟು ಯುಧಿಷ್ಠಿರ, ಮೈಂಡ್ ಈಸ್ ಫಾಸ್ಟರ್ ದೆನ್ ವಿಂಡ್. ಡು ಯು ಅಗ್ರಿ ವಿತ್ ಹಿಮ್? ಸೊ ಯುಧಿಷ್ಠಿರನ ಪ್ರಕಾರ ಮನಸ್ಸು ಗಾಳಿಗಿಂತ ವೇಗವಾಗಿರುತ್ತೆ. ಸೊ ನೀವು ಅದನ್ನು ಒಪ್ತೀರಾ ಅಂತ. ಸೊ ಎಸ್, ಐ ಅಗ್ರಿ ವಿತ್ ಯುಧಿಷ್ಠಿರ ದಟ್ ಮೈಂಡ್ ಈಸ್ ಫಾಸ್ಟರ್ ದೆನ್ ದ ವಿಂಡ್. ಸೊ ನೀವು ಕೇಳಿರ್ತೀರಾ, ಡೆಫಿನೆಟ್ಲಿ ಮೈಂಡ್ ಈಸ್ ಫಾಸ್ಟರ್ ದೆನ್ ದ ವಿಂಡ್. ಬಿರುಗಾಳಿಗಿಂತಲೂ ಜೋರಾಗಿರುತ್ತೆ ನಮ್ಮ ಮನಸ್ಸಿನ ಶಕ್ತಿ. ಇಫ್ ಯು ಥಿಂಕ್ ಅಬೌಟ್ ಎ ಡಿಸ್ಟೆನ್ಸ್ ಪ್ಲೇಸ್ ಈವನ್ ಬಿಲಿಯನ್ಸ್ ಆಫ್ ಕಿಲೋಮೀಟರ್ಸ್ ಲೈಕ್ ಎ ಸ್ಟಾರ್ ಆರ್ ಗ್ಯಾಲಕ್ಸಿ. ಸೊ ನಮ್ಮ ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತೆಲ್ಲೋ ಇದೆ ಅಂತ ಒಂದು ಐಡಿಯಾ ಇದೆ ಅಲ್ಲ, ಅದು ಯೋಚನೆ ಮಾಡಿದ ತಕ್ಷಣ ನೀವು ಅಷ್ಟು ಕೋಟಿ ಕೋಟಿ ಮೈಲಿಗಳ ದೂರದಲ್ಲಿ ನಿಮ್ಮ ಮನಸ್ಸಿರುತ್ತೆ. ಸೊ ಒಂದು ಸ್ಟಾರು, ಸೊ ಯಾವುದೋ ಒಂದು ಸ್ಟಾರು, ಆ ಸ್ಟಾರ್ ಬಗ್ಗೆ ಯೋಚನೆ ಮಾಡಿದಾಗ ಅಲ್ಲಿರ್ತೀವಿ. ಸೊ ಆ ರೀತಿ, ಸೊ ಇಮ್ಮಿಡಿಯೇಟ್ಲಿ ವಿತಿನ್ ಎ ಸೆಕೆಂಡ್ ವಿ ಕ್ಯಾನ್ ಗೆಟ್ ಎ ವಿಷನ್ ಇನ್ ಅವರ್ ಮೈಂಡ್. ಸೊ ದ ಸ್ಪೀಡ್ ಆಫ್ ವಿಂಡ್, ನೀವು ನೋಡಿರ್ಬೋದು ಟಿ ವಿ ಗಿವಿನಲ್ಲೆಲ್ಲ ಏನೇನೋ ವಿಂಡ್ಗಳು ಬರ್ತಾ ಇರ್ತವೆ ಹಾಗಾಗಿ. ಸೊ ಇಟ್ ವಿಲ್ ನಾಟ್ ಎಕ್ಸೀಡ್, ನಾನು ನೋಡಿರೋ ಹಂಗೆ 500 ಕಿಲೋಮೀಟ್ರ್ ಎಕ್ಸೀಡ್ ಆಗಿರೋದು ರೀಸೆಂಟಾಗಿ ಏನು ನೋಡಿಲ್ಲ. ಬಟ್ 1000 ಕಿಲೋಮೀಟ್ರ್ ಅಂತಲೇ ಇಟ್ಕೊಳ್ಳೋಣ ಬೇಕಾದ್ರೆ. ಸೊ ಡಬಲ್ ಬೆನಿಫಿಟ್ ಕೊಡೋಣ. ಸೊ ಇಟ್ ಡಸಂಟ್ ಎಕ್ಸೀಡ್ ಇವನ್ 1000 ಕಿಲೋಮೀಟರ್ ಪರ್ ಅವರ್. ಸೊ ಹಾಗಾಗಿ ಗಾಳಿಯ ವೇಗಕ್ಕಿಂತ ಮನುಷ್ಯನ ಮನಸ್ಸಿನ ವೇಗ ಜೋರಾಗಿರುತ್ತೆ. ವೈ ಡು ಯು ಥಿಂಕ್ ಯಕ್ಷ ಗೇವ್ ಯುಧಿಷ್ಠಿರ ಎ ಬೂನ್? ಸೊ ಯಕ್ಷ ಯುಧಿಷ್ಠಿರನಿಗೆ ಒಂದು ವರ ಕೊಡ್ತಾನೆ. ಏಕೆ? ಸೊ ದ ಬೂನ್ ದಟ್ ದ ಯಕ್ಷ ಗೇವ್ ಟು ಯುಧಿಷ್ಠಿರ ವಾಸ್ ದಟ್ ಒನ್ ಆಫ್ ಹಿಸ್ ಡೆಡ್ ಬ್ರದರ್ಸ್ ಕುಡ್ ಬಿ ರಿವೈವ್ಡ್. ಸೊ ಅದು ಟೆಸ್ಟ್ ಮಾಡ್ತಾ ಇದೆ ಹೇಗೂ ಯಕ್ಷ. ಸೊ ಅದು ಕೇಳುತ್ತೆ, ಏನು ಯಾರನ್ನ ಒಬ್ಬರನ್ನ ನೀನು ಉಳಿಸ್ಕೋಬೋದು ಇವಾಗ. ಸೊ ನಿನ್ನ ಈ ಕ್ವಶನ್ಗೆ ಆನ್ಸರ್ಗಳು ಹೇಳಿರೋದ್ರಿಂದ ಯಾರನ್ನು ಮಾಡ್ತೀಯಾ ಅಂತ ಹೇಳುತ್ತೆ. ಇಫ್ ಯುಧಿಷ್ಠಿರ ಚೂಸ್ ಒನ್ ಆಫ್ ಹಿಸ್ ಬ್ರದರ್ ಟು ಬಿ ರಿವೈವ್ಡ್, ದಟ್ ಬ್ರದರ್ ಕಮ್ಸ್ ಬ್ಯಾಕ್ ಟು ಲೈಫ್. ಸೊ ಅವನು ಚೂಸ್ ಮಾಡ್ತಕ್ಕಂಥ ಒಬ್ಬ ಸಹೋದರ ಮರಳಿ ಜೀವಕ್ಕೆ ಬರ್ತಾನೆ. ಸೊ ಈ ವರನ ಯುಧಿಷ್ಠಿರಂಗೆ ಯಕ್ಷ ಕೊಡುತ್ತೆ. ವೈ ಡಿಡ್ ಯುಧಿಷ್ಠಿರ ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮ? ಸೊ ಯುಧಿಷ್ಠಿರ ಭೀಮನನ್ನು ಬಿಟ್ಟು ನಕುಲ ವಾಪಸ್ ಬರಲಿ ಜೀವಕ್ಕೆ ಅಂತ ಏಕೆ ಆರಿಸ್ದ? ಸೊ ಯುಧಿಷ್ಠಿರಸ್ ಫಾದರ್ ಹ್ಯಾಡ್ 2 ವೈವ್ಸ್, ನೇಮ್ಲಿ ಕುಂತಿ ಆ್ಯಂಡ್ ಮಾದ್ರಿ. ಸೊ ಯುಧಿಷ್ಠಿರ ಏನಿದ್ದಾರೆ, ಸೊ ಅವರ ಅಪ್ಪಂಗೆ 2 ಹೆಂಡತಿಯರು, ಕುಂತಿ ಮತ್ತು ಮಾದ್ರಿ. ಯುಧಿಷ್ಠಿರ ವಾಸ್ ಸನ್ ಆಫ್ ಕುಂತಿ. ಸೊ ಯುಧಿಷ್ಠಿರ ಕುಂತಿಯ ಮಗ ಆ್ಯಂಡ್ ವಾಸ್ ಆಲ್ರೆಡಿ ಸರ್ವೈವಿಂಗ್, ಅವನು ಹೇಗೂ ಬದುಕಿದ್ದಾನೆ. ಹಾಗೆ ಭೀಮ ಮತ್ತು ಅರ್ಜುನ ಏನಿದ್ದಾರೆ ಅವರು ಕುಂತಿ ಮಕ್ಕಳು. ಆದರೆ ನಕುಲ ಮತ್ತು ಸಹದೇವ ಮಾದ್ರಿ ಮಕ್ಕಳು. ಸೊ ದಿಸ್ ಮೇಕ್ಸ್
ಕುಂತಿ ವಿಲ್ ಬಿ ಹ್ಯಾಪಿ ಈವನ್ ದೋ ಶಿ ಮೇ ಲೂಸ್ ಅದರ್ ಟೂ ಸನ್ಸ್. ಸೊ ಅವರಿಬ್ಬರು ಸತ್ತೋಗಿದ್ರು ಅಟ್ಲೀಸ್ಟ್ ಇವನು ಯುಧಿಷ್ಠಿರ ಉಳಿದಿರೋದ್ರಿಂದ ಕುಂತಿಗೆ ಒಂದು ಲೆವೆಲಲ್ಲಿ ಒಂದು ಸಾಂತ್ವನ ಇರುತ್ತೆ. ಸೊ ನಕುಲ ವಾಸ್ ದ ಸನ್ ಆಫ್ ಮಾದ್ರಿ ಹೂ ವಾಸ್ ನಾಟ್ ಅಲೈವ್. ಸೊ ಸದ್ಯಕ್ಕೆ ಸತ್ತಿರೋರಲ್ಲಿ ನಕುಲ ಸಹದೇವರಲ್ಲಿ ಸೊ ನಕುಲನ್ ಕೇಳಿದ್ರೆ ಸೊ ಮೋಸ್ಟ್ಲಿ ಮಾದ್ರಿಗೂ ಒಂಚೂರು ಖುಷಿ ಆಗುತ್ತೆ ಸಹದೇವ ಸತ್ರು ಅನ್ನೋ ಒಂದು ಕ್ಯಾಲ್ಕುಲೇಷನಲ್ಲಿ he choose Nakula in preference to Bhima so that Madri will also have at least one son. So he made this impartial choice. So why did Yama take the form of Yaksha? So Yama Yakshana ರೂಪವನ್ನು ಏಕೆ ಪಡೆದುಕೊಂಡರು? So Yama took the form of Yaksha because he wanted to meet his son Yudhishthira and test him. So Yudhishthira ಯಮನ ಮಗ. ಸೊ ಹಾಗಾಗಿ ಅವನನ್ನು ಭೇಟಿಯಾಗಿಬಿಟ್ಟು ಅವನನ್ನು ಪರೀಕ್ಷೆ ಮಾಡೋಣ ಅಂತ ಅಂದ್ಕೊಂಡು ಯಕ್ಷನ ರೂಪ ತಾಳಿ ಯಮಧರ್ಮ ಬರ್ತಾನೆ. ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್. ಖಂಡಿತವಾಗಿಯೂ ಅಲ್ಲಿ ನೀರಿರಲೇಬೇಕು. ಹೌ ಡು ಯು ಥಿಂಕ್ ನಕುಲ ಕೇಮ್ ಟು ದಟ್ ಕನ್ಕ್ಲೂಷನ್? ನಕುಲ ಈ ತೀರ್ಮಾನಕ್ಕೆ ಬರಲು ಕಾರಣ ಏನು? ಸೊ ಯುಧಿಷ್ಠಿರ ವಾಂಟೆಡ್ ವಾಟರ್ ಆ್ಯಂಡ್ ರೆಸ್ಟ್. ಸೊ ಹಿ ಟೋಲ್ಡ್ ನಕುಲ ಟು ಲುಕ್ ಫಾರ್ ವಾಟರ್. ಸೊ ಯುಧಿಷ್ಠಿರ ಹೇಳ್ತಾನೆ, ನೋಡಪ್ಪ ಇಲ್ಲಿ ನೀರಿದೆಯಾ ಅಂತ. ಸೊ ನಕುಲ ಕ್ಲೈಮ್ಡ್ ಎ ಟ್ರೀ ಆ್ಯಂಡ್ ನೋಟಿಸ್ಡ್ ಫ್ಯೂ ವಾಟರ್ ಪ್ಲ್ಯಾಂಟ್ಸ್ ಆ್ಯಂಡ್ ಕ್ರೇನ್ಸ್ ಇನ್ ಎ ಪ್ಲೇಸ್. ಸೊ ನಕುಲ ನೋಡ್ತಾನೆ ಹತ್ಲಾಗಿತ್ಲಾಗೆ. ಸೊ ಅವಾಗ ಅಲ್ಲಿಗೊಂದು ಕಾಣುತ್ತೆ ಅವನಿಗೆ, ಕೆಲವು ವಾಟರ್ ಪ್ಲ್ಯಾಂಟ್ಸ್ ಥರ ಕಾಣುತ್ತೆ ಮತ್ತು ಕೊಕ್ಕರೆ ಪಕ್ಷಿಗಳು ಬೇರೆ ಕಾಣುತ್ತೆ. ಸೊ ಇವೆರಡು ಇದೆ ಅಂತಂದರೆ ಅಲ್ಲಿ ನೀರಿರಬೇಕು ಅನ್ನೋ ಒಂದು ಊಹೆ. ಸೊ ಹಿ ಪ್ರಿಡಿಕ್ಟೆಡ್ ದ್ಯಾಟ್ ದೇರ್ ಕುಡ್ ಬಿ ವಾಟರ್ ದೇರ್. ಸೊ ಆ ರೀತಿ ನೀರಿರಬಹುದು ಅಂತ ಇವನು ಊಹಿಸ್ತಾನೆ. ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿಸ್ ಅನ್ಸೀನ್ ಫೀ. ಸೊ ಅರ್ಜುನ ಈ ಕಾಣದ ವೈರಿಯನ್ನು ನಾಶ ಮಾಡಬೇಕು ಅಂತ ಅನ್ಕೋತಾ ಇದ್ದಾನೆ. ವೈ ಡು ಯು ಥಿಂಕ್ ಹಿ ವಾಂಟೆಡ್ ಟು ಡೂ ಸೊ? ಸೊ ಅವನು ಹಾಗೆ ಮಾಡೋಕ್ಕೆ ಯಾಕೆ ಅವನಿಗೇನಕ್ಕೆ ಮನಸ್ಸು ಬಂತು? ವೆನ್ ಅರ್ಜುನ ಹರ್ಡ್ ದ ವಾರ್ನಿಂಗ್ ವಾಯ್ಸ್ ಆಫ್ ಯಕ್ಷ ಹಿ ಬಿಕೇಮ್ ವೆರಿ ಆ್ಯಂಗ್ರಿ. ಫಸ್ಟ್ ಆಫ್ ಆಲ್ ಅಲ್ಲಿ ನೀರು ಕುಡಿಯೋಕ್ಕೆ ಹೋಗಿರ್ತಾನೆ ಅವನು. ಸೊ ಯಾರೋ ಒಬ್ಬರು ನೀರು ಕುಡಿಬೇಡ ಅಂತಂದರೆ ಸಿಟ್ಟು ಬರುತ್ತೆ. ಸೊ ಆ ರೀತಿ ಒಂದು ನ್ಯಾಚುರಲಾಗಿ ಸಿಟ್ಟು ಬಂತು. ಆಲ್ಸೋ ಹಿ ಹ್ಯಾಡ್ ಸೀನ್ ಹಿಸ್ ಬ್ರದರ್ಸ್ ಇನ್ ದ ಡೆತ್ ಸ್ಟೇಟ್. ಸೊ ಅದು ಹಾಳಾಗೋಗ್ಲಿ ಅಂದರೆ ಅವನ ಸಹೋದರರು ಅಲ್ಲಿ ಸತ್ತಂತೆ ಬಿದ್ದಿದ್ದರು. ಸೊ ಹಿ ವಾಸ್ ಫ್ಯೂರಿಯಸ್. ಸೊ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಫೋರ್ಸೀನ್ ಫೀ. ಸೊ ಹಾಗಾಗಿ ಈ ಕಾಣದ ಈ ವೈರಿ ಏನಿದ್ದಾನೆ ಇವರನ್ನು ಸಾಯಿಸಬೇಕು ಅನ್ನೋ ಒಂದು ಮನಸ್ಸು ಮಾಡಿದ. ಯುಧಿಷ್ಠಿರ ಹಿಮ್ಸೆಲ್ಫ್ ಪ್ರೊಸೀಡೆಡ್ ಇನ್ ದ ಡೈರೆಕ್ಷನ್ ಹಿಸ್ ಬ್ರದರ್ಸ್ ಹ್ಯಾಡ್ ಟೇಕನ್. ಸೊ ಯುಧಿಷ್ಠಿರ ಅವ್ರ ತಮ್ಮಂದರು ಯಾವ ರೂಟ್ ತೊಗೊಂಡಿದ್ರು ಅಲ್ಲಿಗೆ ಹೋಗೋಕ್ಕೆ, ಸೊ ಅದೇ ದಾರಿನ ಇವನು ತಗೋತಾನೆ. ಸೊ ಏನಕ್ಕೆ? ವಾಟ್ ಮೇಡ್ ಯುಧಿಷ್ಠಿರ ಟೇಕ್ ದಟ್ ಡಿಸಿಷನ್? ಸೊ ಏನಕ್ಕೆ ಅವನು ಅವರು ಹೋಗಿದ್ದ ದಿಕ್ಕಿನಲ್ಲೇ ಇವನು ಯಾಕೆ ಹೋದ? ಸೊ ಯುಧಿಷ್ಠಿರ ವಾಸ್ ಥರ್ಸ್ಟಿ ಆ್ಯಂಡ್ ವಾಂಟೆಡ್ ವಾಟರ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಸೊ ಯುಧಿಷ್ಠಿರಂಗೆ ತುಂಬ ಬಾಯಾರಿಕೆ ಆಗಿದ್ದಾಗ ಸೊ ಬಾಯಾರಿಕೆ ನೀಗಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಬೇಕಾಗಿತ್ತು. ಸೊ ಹಿ ಟೋಲ್ಡ್ ಹಿಸ್ ಬ್ರದರ್ ನಕುಲ ಟು ಫೆಚ್ ವಾಟರ್. ಸೊ ಅವನು ನಕುಲಂಗೆ ಹೇಳ್ತಾನೆ, ಸೊ ತೊಗೊಂಬರಪ್ಪ ಅಲ್ಲಿಗೆಲ್ಲ ಹೋಗಿ ಅಂತ. ಬಟ್ ಈವನ್ ಆಫ್ಟರ್ ಕನ್ಸಿಡರಬಲ್ ಅಮೌಂಟ್ ಆಫ್ ಟೈಮ್ ಹಿ ಡಿಡ್ ನಾಟ್ ರಿಟರ್ನ್. ಸೊ ಒಂದು ಗಮನಾರ್ಹವಾದ ಟೈಮ್ನಲ್ಲೂ ಅವನು ವಾಪಸ್ ಬರಲ್ಲ. ಇವನಿಗೆ ಚಿಂತೆಯಾಗಿ ಸಹದೇವನ್ ಕಳಿಸ್ತಾನೆ, ಆಮೇಲೆ ಅರ್ಜುನನ್ ಕಳಿಸ್ತಾನೆ, ಆಮೇಲೆ ಭೀಮನ್ ಕಳಿಸ್ತಾನೆ. ಯಾರೂ ಸಹ ವಾಪಸ್ ಬರಲ್ಲ. ದೇ ಆಲ್ಸೋ ಡಿಡ್ ನಾಟ್ ರಿಟರ್ನ್. ದಿಸ್ ಮೇಡ್ ಹಿಮ್ ವರೀಡ್. ಸೊ ಇದು ಅವನಿಗೆ ಚಿಂತಾಕ್ರಾಂತ ಸ್ಥಿತಿಯನ್ನು ಕೊಡ್ತು. ವಿತ್ ದಿಸ್ ಆಂಗ್ಸೈಟಿ, ಸೊ ಈ ಆತಂಕದೊಂದಿಗೆ ಹಿ ವೆಂಟ್ ಇನ್ ದ ಡೈರೆಕ್ಷನ್ ಹಿಸ್ ಬ್ರದರ್ಸ್ ಹ್ಯಾಡ್ ಟೇಕನ್. ಸೊ ಅವ್ರ ಬ್ರದರ್ಸು ಯಾವ ದಿಕ್ಕಿನಲ್ಲಿ ಹೋದರೂ, ಯಾವ ದಾರಿಲಿ ಹೋದರೂ ಅದೇ ದಾರಿನ ಇವನು ತಗೊಂಡ. ಹ್ಯಾಪಿನೆಸ್ ಈಸ್ ದ ರಿಸಲ್ಟ್ ಆಫ್ ಗುಡ್ ಕಂಡಕ್ಟ್. ಡು ಯು ಅಗ್ರಿ ವಿತ್ ದಿಸ್? ಸಪೋರ್ಟ್ ಯುವರ್ ಆನ್ಸರ್ ವಿತ್ ಎನ್ ಎಕ್ಸಾಂಪಲ್. ಸೊ ಸಂತೋಷ ಅನ್ನೋದು ಉತ್ತಮ ನಡವಳಿಕೆಯ ಫಲಿತಾಂಶ. ಸೊ ನೀವು ಇದನ್ನು ಒಪ್ತೀರಾ ಅಂತ ಕ್ವಶನ್ ಕೇಳ್ತಾ ಇರೋದು. ಸೊ ನಿಮ್ಮ ಉತ್ತರವನ್ನು ಉದಾಹರಣೆಯೊಂದಿಗೆ ಬೆಂಬಲಿಸಿ ಅಂತ ಹೇಳಿದೆ. ಐ ಅಗ್ರಿ ದಟ್ ಹ್ಯಾಪಿನೆಸ್ ಇಸ್ ದ ರಿಸಲ್ಟ್ ಆಫ್ ಗುಡ್ ಕಂಟೆಂಟ್. ಸೊ ಯುಧಿಷ್ಠಿರ ಅವ್ರು ಹೇಳ್ದಂಗೆ ಸೊ ಒಂದು ಒಳ್ಳೆಯ ನಡತೆ ಏನಿದೆ ಅದು ಡೆಫಿನೆಟ್ಲಿ ನಮಗೆ ಒಂದು ಸಂತೋಷನ ಕೊಡುತ್ತೆ. ಜನರಲಿ ವೆನ್ ಅವರ್ ಕಂಡಕ್ಟ್ ಈಸ್ ಗುಡ್ ದೇರ್ ವಿಲ್ ನಾಟ್ ಬಿ ಮಚ್ ಅಪೋಸಿಷನ್ ಆ್ಯಂಡ್ ದ ಸಕ್ಸಸ್ ವಿಲ್ ಬಿ ಸ್ಮೂತ್. ಸೊ ನಮ್ಮದು ನಡವಳಿಕೆ ಚೆನ್ನಾಗಿದ್ದರೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾರೂ ನಿಮಗೆ ಅಡ್ಡ ಬರಲ್ಲ. ಸೊ ಡೆಫಿನೆಟ್ಲಿ ನೀವೇನು ಮಾಡ್ತಿರ್ತೀರೋ ಕೆಲಸ ಅದು ಒಂಥರ ಸ್ಮೂತಾಗಿ ಹೋಗುತ್ತೆ. ಸೊ ಡೆಫಿನೆಟ್ಲಿ ಅದು ಸಕ್ಸಸ್ ಕೊಡುತ್ತೆ. ಈ ಪಾಠದ ಪ್ರಕಾರ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ದ 4 ಪಾಂಡವಾಸ್ ವರ್ ನಾಟ್ ಇನ್ ಎ ಪೊಸಿಷನ್ ಟು ಆನ್ಸರ್ ದ ಕ್ವಶನ್ಸ್ ಆಫ್ ಯಕ್ಷ. ಸೊ ಅವ್ರು ಯಾರೂ ಒಂದು ಆನ್ಸರ್ ಸಹ ಹೇಳೋಕ್ಕೆ ಇಷ್ಟಪಡಲಿಲ್ಲ. ದೆ ಫೆಲ್ಟ್ ದಟ್ ದೇ ವರ್ ಗ್ರೇಟ್ ಆ್ಯಂಡ್ ವೈ ಶುಡ್ ದೇ ನೀಡ್ ಟು ಆನ್ಸರ್ ಸಮ್ ವಾಯ್ಸ್.
ಏನು ನಾವು ಯಾರು, ಸೊ ನಾವು ಒಂದು ಯಾವುದೋ ಒಂದು ಧ್ವನಿಗೆ ಆನ್ಸರ್ ಕೊಡಬೇಕಾ ಅಂತ ಆ ಥರ ಒಂದು ಆ ಫೀಲಿಂಗ್ ಆಫ್ ಗ್ರೇಟ್ನೆಸ್ಸೇ ಇತ್ತು ಅವ್ರಿಗೆ. ದೇ ಡಿಡ್ ನಾಟ್ ಹ್ಯಾಡ್ ಎ ಮಿನಿಮಮ್ ಪೇಷನ್ಸ್ ಆಫ್ ಆಸ್ಕಿಂಗ್ ಹೂ ಹಿ ವಾಸ್ ಆರ್ ಆನ್ಸರಿಂಗ್ ಫ್ಯೂ ಕ್ವಶನ್ಸ್. ಸೊ ಏನೂ ಇರಲಿಲ್ಲ ಅವ್ರಿಗೆ, ಒಂದು ಮಿನಿಮಮ್ ಪೇಷನ್ಸ್ ಆಗಿರಲಿಲ್ಲ. ಯಾರಪ್ಪ ನೀನು ಅಂತ ಕೇಳೋದಾಗಲಿ, ಒಂದು ವಿಧೇಯತೆಯಿಂದ ಮಾತಾಡ್ಸೋದಾಗಲಿ, ಅಥವಾ ಒಂದಾನ ಕ್ವಶನ್ಗೆ ಆನ್ಸರ್ ಹೇಳೋದಾಗಲಿ, ಏನೂ ಮಾಡಲಿಲ್ಲ. ಬಟ್ ಯುಧಿಷ್ಠಿರ ಆನ್ಸರ್ಡ್ ಕ್ವಶನ್ಸ್ ವಿತ್ ಪೇಷನ್ಸ್. ಅವ್ನಿಗೆ 10-11 ಕ್ವಶನ್ ಕೇಳ್ತಾರೆ, ಅಷ್ಟು ಆನ್ಸರ್ ಹೇಳ್ತಾನೆ. ಸೊ ಹಾಗಾಗಿ ಅವನ ಒಂದು ಗುಡ್ ಕ್ಯಾರೆಕ್ಟರಿಂದ, ಗುಡ್ ಕಂಡಕ್ಟಿಂದ ಸೊ ಅವನಿಗೆ ಒಳ್ಳೆಯ ಫಲಿತಾಂಶ ಸಿಕ್ತು.